ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು? ಒಂದು ಬಲವಾದ ಕಾರಣವನ್ನು ನಾನು ಕೊಟ್ಬಿಟ್ಟು ಅನಂತರ ಕೀರ್ತನೆ 93ನೇ ಅಧ್ಯಾಯಕ್ಕೆ ನಾವು ಹೋಗಲಿಕ್ಕಿದ್ದೇವೆ. ಬಲವಾದ ಒಂದು ಕಾರಣ, ಭಾಳ ಜನರು ವಿಶೇಷವಾಗಿ ತಂದೆಗಳಾಗಿರುವಂಥವರು, ನನ್ನಂಥ ತಂದೆಗಳಾಗಿರುವಂಥವರು, ಕುಟುಂಬದ ಯಜಮಾನರಾಗಿರುವಂಥವರು ಅಥವಾ ತಾಯಿಗಳಾಗಿರುವಂಥವರು ಅಥವಾ ಕುಟುಂಬದ ನಾಯಕಿಯಾಗಿರುವಂಥವರು, ಕುಟುಂಬ ಜವಾಬ್ದಾರಿ ಹೊತ್ತಂಥವರು ಮಾಡದಂಥ ಅವಿಧೇಯರಾಗುವಂಥ ಒಂದು ಸಂಗತಿ. 6ನೇ ಅಧ್ಯಾಯ 6ನೇ ವಚನ ನೆನಪಿಟ್ಕೊಳ್ಳಿಕ್ಕೆ ಈಸಿ. ಯಾಕೆ ನಾವು ಬೈಬಲ್ ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಒಂದು ಕಾರಣ ಕೊಡ್ತಾ ಇದ್ದೀನಿ ರೀ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಯಾಕೆ ನಾವು ಪ್ರತಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ? ದಿನಾಲು ಯಾಕೆ ದೇವರ ವಾಕ್ಯ ಅಧ್ಯಯನ ಮಾಡಿಕೊಳ್ಬೇಕು? ಬರೀ ಓದೋದಷ್ಟೇ ಅಲ್ಲ, ಬರೀ ಅದನ್ನು ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಬಾಯ್ಪಾಠ ಮಾಡುವಂಥದ್ದಷ್ಟೇ ಅಲ್ಲ, ಬರೀ ಅದನ್ನು ಧ್ಯಾನಿಸುವಂಥದ್ದು ಅಷ್ಟೇ ಅಲ್ಲ, ಅದು ಕೂಡ ಒಳ್ಳೆಯದೇ, ಇವೆಲ್ಲ ಒಳ್ಳೆಯದೇ. ಅದನ್ನು ಅಧ್ಯಯನ ಯಾಕೆ ನಾವು ಮಾಡಬೇಕಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕಂತೇಳಿ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ವಾವ್! ಸರಿ, ಹೇಗೆ ಅಭ್ಯಾಸ ಮಾಡಿಸ್ಬೇಕು? ಮನೆಯಲ್ಲಿ ಕೂತಿರುವಾಗಲೂ, 7ನೇ ವಚನ, ಧರ್ಮೋಪದೇಶ ಕಾಂಡ 6:7, ನೆನಪಿಟ್ಕೊಳ್ಳೋಕೆ ಈಸಿ. 6 ಆದಮೇಲೆ 7. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಿಮ್ಮ ಮನೆ ಬಾಗಿಲು ನಿಲುವು ಪಟ್ಟಿಗಳಲ್ಲಿಯೂ ತಲೆ ಭಾಗಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ದೇವರ ವಾಕ್ಯಕ್ಕೆ ಕೊಡುವಂಥ ಮಹತ್ವ ಎಷ್ಟಿದೆ ನೋಡ್ರಿ. ಬೇರೆ ಕೆಲಸನೇ ಇಲ್ವಾ ಅಂತ ನಮಗೆ ಅನಿಸ್ಬಹುದು. ಏನು ದೇವರು ಹೀಗೆ ಹೇಳಿರುವಂಥದ್ದು? ಯಾವಾಗ ನೋಡಿದ್ರು ಇನ್ನೊಂದು ರೀತಿಯಿಂದ ನೋಡಬೇಕಾದ್ರೆ, ಯಾವಾಗ ನೋಡಿದ್ರು ಅನುಕೂಲವಾಗಿ ಇರುವಂಥ ಎಲ್ಲ, ಅಥವಾ ಹೀಗೆ ಹೇಳ್ತೀನಿ, ಈ ಎಲ್ಲ ಸಂದರ್ಭಗಳಲ್ಲಿಯೂ ದೇವರ ವಾಕ್ಯವನ್ನು ವ್ಯವಹರಿಸುವುದಕ್ಕೆ, ಹ್ಯಾಂಡಲ್ ಮಾಡಲಿಕ್ಕೆ ಅನುಕೂಲ ಮಾಡ್ಕೋಬೇಕು. ಇಂಥ ವಾಕ್ಯ ಬೈಬಲ್ನಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲದೆ ನಾವು ಏನಾದರೂ ಮಾಡಿದರೆ ಅದನ್ನು ದೇವರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕೆ ಆ ಮಾತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಾಕ್ಯ ನಾನು ಕೊಡ್ತೀನಿ ರೀ. ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ, ನೋಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು. ಅಪೊಸ್ತಲ ಕೃತ್ಯ, ದ ಬುಕ್ ಆಫ್ ಆ್ಯಕ್ಟ್ಸ್ 17, ಅಪೊಸ್ತಲ ಕೃತ್ಯ 30ನೇ ವಚನ, ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 17 ವರ್ಸ್ 30. ಆ ಅಜ್ಞಾನ ಕಾಲಗಳನ್ನು, ಅಂದರೆ ಅಜ್ಞಾನ ಕಾಲ ಅಂತ ಒಂದು ಅಜ್ಞಾನ ಕಾಲ ನಮ್ಮ ಜೀವನದಲ್ಲಿದೆ. ಅಂದರೆ ಗೊತ್ತಿಲ್ಲದ ಕಾಲ, ನಮ್ಗೆ ಗೊತ್ತೇ ಇರಲಿಲ್ಲಲ್ಲ. ವಾಕ್ಯ ಈ ರೀತಿಯ ವಾಕ್ಯ ಇದೆ ಅಂತ ಗೊತ್ತೇ ಇರಲಿಲ್ಲ. ದೇವರು ಹೀಗೆ ಹೇಳಿದ್ದಾರಂತ ನನಗೆ ಗೊತ್ತೇ ಇರಲಿಲ್ಲ. ಈ ಒಂದು ಪ್ರಕಟಣೆ ನಮ್ಗೆ ಗೊತ್ತೇ ಇರಲಿಲ್ಲ, ಈ ಒಂದು ಪ್ರವಾದನೆ ನಮ್ಗೆ ಗೊತ್ತೇ ಇರಲಿಲ್ಲ, ಈ ಒಂದು ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ, ಈ ಒಂದು ಸತ್ಯ ನಮ್ಗೆ ಗೊತ್ತೇ ಇರಲಿಲ್ಲ ಅನ್ನುವಂಥ ಕಾಲ ನಮ್ಮ ಜೀವನದಲ್ಲಿ ಬಹಳಷ್ಟಿದೆ. ಹೆಚ್ಚು ವರ್ಷಗಳು ಇದೆ ಕೆಲವ್ರ ಜೀವನದಲ್ಲಿ. ಆಲ್ಮೋಸ್ಟು ಇಡೀ ಜೀವನವೇ ಅಜ್ಞಾನದ ಕಾಲವಾಗಿರುವಂಥವರು ಕೂಡ ಇದ್ದಾರೆ. ಆದರೆ ಅಂಥವ್ರಿಗೊಂದು ಗುಡ್ ನ್ಯೂಸ್, ಒಂದು ಶುಭ ವಾರ್ತೆ. ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ ಅಥವಾ ತರುವುದಿಲ್ಲ. ಅಜ್ಞಾನದ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಹೋಗಲಿ ಬಿಡ್ರಿ, ಹಿಂದಿಂದು ಅಜ್ಞಾನದ ಕಾಲ ಬಿಟ್ಟುಬಿಡ್ರಿ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡ್ತಾನೆ.
ಸರಿ, ಈಗ ಗೊತ್ತಾಯ್ತಲ್ಲ, ಹಾಗಾದರೆ ನೀವು ನನ್ನ ಕಡೆಗೆ ತಿರುಗಿಕೊಡ್ರಿ, ಅಂದರೆ ದೇವ್ರ ವಾಕ್ಯದ ಕಡೆಗೆ ತಿರುಗಿಕೊಳ್ರಿ, ದೇವ್ರ ವಾಕ್ಯ ಪ್ರಕಾರ ನಡೀರಿ. ಮಾನಸಾಂತರ ಅಂದ್ರೆ ಅರ್ಥ, ಒಂದು ಅರ್ಥ ಈ ರೀತಿಯಾಗಿದೆ, ಅದೇನೆಂದರೆ ಹಿಂದಿನವುಗಳನ್ನು ಬಿಟ್ಟು ಮುಂದೆ ನಮಗೆ ಪ್ರಕಟವಾದವುಗಳನ್ನು ದೇವರೊಂದಿಗೆ ಮುಂದುವರಿಸುವಂಥದ್ದು. ಸರಿ, 93ನೇ ಅಧ್ಯಾಯ ಕೀರ್ತನೆ, ಸಾಮ್ 93. ಈ ಕೀರ್ತನೆ ವಿಮೋಚನ ಕಾಂಡ 15, ಏಷಾಯ 52, ಕೀರ್ತನೆ 96, 97, 99 ಹೋಲುವಂಥದ್ದಾಗಿದೆ. ಹಾಗಾದರೆ ಹತ್ರ 5 ಚಾಪ್ಟರ್ಸ್ ಅಥವಾ 5 ಅಧ್ಯಾಯ ಮತ್ತು 1-2 ವಚನಗಳು ಕೂಡ ಇದು ಒಂದು ವಚನವನ್ನು ಹೋಲುವಂಥದ್ದಾಗಿದೆ. ಆದ ಕಾರಣ ವಿಮೋಚನ ಕಾಂಡ 15 ಹೋಲುವಂಥದ್ದಾಗಿದ್ದರೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ವಿಮೋಚನ ಕಾಂಡ 15ರಲ್ಲಿ ಏನಿದೆ ಎಲ್ಲ ನಾವು ನೋಡಲಿಕ್ಕೆ ಆಗಲ್ಲ, ಯಾಕಂದರೆ ನಮ್ಮ ಒಂದು ಪಾರ್ಟ್ ಕೀರ್ತನೆ 93 ನೋಡ್ಕೊಳ್ಳಿಕ್ಕಿದ್ದೇವೆ. ಇಸ್ರಾಯೇಲರು ಹಾಡಿದ ಜಯಗೀತೆ. ಮೋಶೆ ಇಸ್ರಾಯೇಲರೆಲ್ಲರೂ ಯೆಹೋವನ ಸ್ತೋತ್ರಕ್ಕಾಗಿ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ ಅಂತ ಹೇಳ್ಬಿಟ್ಟು ಹಾಡಿದರು. ಅದನ್ನೇ ಕೀರ್ತನೆ 93 ಕೀರ್ತನೆಯಾಗಿ ವಿಮೋಚನ ಕಾಂಡ 15ರಲ್ಲಿ ಹಾಡಿದರು. ಸರಿ, ಯೆಶಾಯನ ಗ್ರಂಥ ನೋಡೋಣ, ಯಾಕಂದರೆ ಒಂದು ವಚನ ಕೊಡಲಾಗಿದೆ ಅಲ್ಲಿ, ನೋಡೇ ಬಿಡೋಣ ಅದು ಏನಂತ ಹೇಳ್ಬಿಟ್ಟು. ಯೆಶಾಯ 52 7ನೇ ವಚನದಲ್ಲಿ ಏನಂತಿದೆ? ಹೌದು, ಯೆಶಾಯ 52 ಮತ್ತು 53 ಮೆಸ್ಸಿಯನ ಕುರಿತಾದದ್ದು, ಕ್ರಿಸ್ತನನ್ನು ಕುರಿತಾದದ್ದು. 52:7 ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ, ರಕ್ಷಣೆ ಅಂತ ಹೇಳಿದಾಗ ಯೇಸು ಕ್ರಿಸ್ತನನ್ನು ಸೂಚಿಸುವಂಥ, ರಕ್ಷಕನನ್ನು ಸೂಚಿಸುವಂಥದ್ದು. ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚೀಯೋನಿಗೆ ತಿಳಿಸುವವನಾಗಿದ್ದೇನೆ ಅಥವಾ ತಿಳಿಸುವವನಾಗಿದ್ದಾನೆ. 93ನೇ ಕೀರ್ತನೆ ದೇವರ ರಾಜ್ಯಾಧಿಕಾರವನ್ನು ಸೂಚಿಸುವಂಥದ್ದು. 1ನೇ ವಚನ, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಹೌದು, ಸದಾ ವಹಿಸಿದ್ದಾನೆ. ಯಾವತ್ತೂ ಲೀವ್ ತಗೊಳ್ಳಿಲ್ಲ, ರೆಸ್ಟ್ ತಗೊಳ್ಳಿಲ್ಲ. ಮತ್ತು ಆತನು ಸದಾ ರಾಜನಾಗಿದ್ದಾನೆ, ನಿತ್ಯ ರಾಜನು. ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ. ರಾಜರು ಸಾಮಾನ್ಯವಾಗಿ ಹೊಳೆಯುವಂಥ ವಸ್ತ್ರಗಳು, ಶ್ರೇಷ್ಠವಾದಂಥ ವಸ್ತ್ರಗಳು. ಆದರೆ ನಮ್ಮ ರಾಜನು, ದೇವರೆಂಬ ರಾಜನು, ಆತನು ಧರಿಸಿದಂಥ ವಸ್ತ್ರ ಮಹಿಮಾ ವಸ್ತ್ರ ಅಂತಾರೆ. ಮಹಿಮಾ ವಸ್ತ್ರ, ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ. 2 ಸಾರಿ ಈ ಕೀರ್ತನೆಗಾರನು ಹೇಳ್ತಾನೆ. ಈ ಕೀರ್ತನೆಗಾರನು ಕೂಡ ಅನಾಮಧೇಯ, ಯಾರಂತ ಗೊತ್ತಿಲ್ಲ ನಮಗೆ. ಆದರೆ ದೇವರು ಯಾವುದೋ ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸಿ ಬರೆದಂಥ ಒಂದು ಕೀರ್ತನೆ. ಶೌರ್ಯವನ್ನು ನಡುಕಟ್ಟಾಗಿ ಬಿಗಿದಿದ್ದಾನೆ. ಮಹಿಮಾ ವಸ್ತ್ರ ಅಂತ ಹೇಳುವಾಗ ನನಗೆ 2 ಘಟನೆ ನೆನಪಿಗೆ ಬರ್ತಿದೆ. ಒಂದು ಏನಂದರೆ ವಿಮೋಚನ ಕಾಂಡ 33, ಇನ್ನೊಂದು ಏನಂದರೆ ಮತ್ತಾಯ 17. ಎರಡಕ್ಕೂ ಸಂಬಂಧ ಇದೆ. ನೋಡೋಣ ಬನ್ನಿರಿ. ವಿಮೋಚನ ಕಾಂಡ 33ರಲ್ಲಿ ಮೋಶೆಯ ಒಂದು ಆಶೆಯನ್ನು ನಾವು ನೋಡ್ತೇವೆ ರೀ. ಏನು ಆತನಿಗೆ ಆಶೆ ಇತ್ತು? ದೇವರ ಬಗ್ಗೆ 558 ಸಾರಿ 558 ಟೈಮ್ಸ್ ದೇವರ ಸ್ವರವನ್ನು ಕೇಳಿಸಿಕೊಂಡಂಥ ಈ ಭಕ್ತನ ಆಶೆ ಏನಿತ್ತು, ಏನಾಗಿದೆ ಅಂತ ನೋಡೋದಾದರೆ ಆಶ್ಚರ್ಯ. ಇವನು ಏನಾದರೂ ಕೇಳೋದಾದರೆ ಚಿಕ್ಕ ಸಣ್ಣ ಪುಟ್ಟ ವಸ್ತನ್ನು ಮೋಶೆ ಕೇಳಿರಲಿಕ್ಕಿಲ್ಲ. ಯಾಕಂದರೆ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ
ಯಾಕಂತೇಳಿದರೆ ಅರಣ್ಯಕಾಂಡ 12:3 ಮೋಶೆ ಅತ್ಯಂತ ದೀನನಾದ ಸಾತ್ವಿಕನಾದ ವ್ಯಕ್ತಿ ಅಂತ ಹೇಳುವಾಗ ಅದು ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಯನ್ನು ಸೂಚಿಸ್ತದೆ. ಯಾಕಂದರೆ ಮತ್ತಾಯ 11:29 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿದ್ದೇನೆ ಎಂಬುದಾಗಿ ಹೇಳಿರುವಾಗ ದೇವರು ಮೋಶೆ ಬಗ್ಗೆ ಕೂಡ ಅವನು ಸಾತ್ವಿಕನು ಎಂಬುದಾಗಿ, ಅಂದರೆ ದೀನ ಮನಸ್ಸುಳ್ಳ ವ್ಯಕ್ತಿ ಎಂಬುದಾಗಿ. ಆತನ ಆಶೆ ಏನಾಗಿದೆ ಅಂತ ನಾವು ನೋಡೋದಾದರೆ ವಿಮೋಚನಕಾಂಡ 33:18 ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು. ದೇವರು ಇಲ್ಲಿ ನೋಡುವಾಗ ಮಹಿಮಾ ವಸ್ತ್ರ ಅಂತಿದೆಯಲ್ವಾ, ದೇವರು ಮೋಶೆಗೆ ಮಹಿಮೆಯನ್ನು ಅಥವಾ ಮಹಿಮಾ ವಸ್ತ್ರವನ್ನು ಮೋಶೆಗೆ ತೋರಿಸಿದನು. ಯಾವಾಗ ತೋರಿಸಿದನು ಮೋಶೆಗೆ ದೇವರಂತ ಹೇಳ್ಬಿಟ್ಟು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ದೇವರು ಮಹಿಮೆಯನ್ನಷ್ಟೇ ಅಲ್ಲ, ಮಹಿಮಾ ವಸ್ತ್ರವನ್ನು ಮೋಶೆಗೆ ತೋರಿಸಿದಂತ ಹೇಳ್ಬಿಟ್ಟು 17:2 ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪವು, ಅಂದರೆ ನಮ್ಮ ಕರ್ತನಾದ ಯೇಸುವಿನ ರೂಪವು ಬೇರೆ ಆಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳಗಾದವು. ಮಹಿಮಾ ವಸ್ತ್ರ. ಇದಲ್ಲದೆ 3ನೇ ಮೋಶೆಯೂ ಎಲಿಯನು ಆತನ ಸಂಗಡ, ಅಂದರೆ ಯೇಸುವಿನ ಸಂಗಡ ಮಾತನಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಮೋಶೆ ನೋಡಿದ ಮಹಿಮೆಯನ್ನು ತೋರಿಸು ಅಂತ ಹೇಳಿದಾಗ ಮಹಿಮಾ ವಸ್ತ್ರದೊಂದಿಗಿರುವಂಥ ಮಹಿಮಾ ವ್ಯಕ್ತಿಯನ್ನೇ ದೇವರು ಮೋಶೆಗೆ ತೋರಿಸಿದನು. ಭೂಲೋಕವು ಸ್ಥಿರವಾಗಿರುವುದು ಕದಲುವುದಿಲ್ಲ. 2ನೇ ಕೀರ್ತನೆ 93:2 ಪೂರ್ವದಿಂದಲೂ ನಿನ್ನ ಸಿಂಹಾಸನವು ಸ್ಥಿರವಾಗಿದೆ, ಅನಾದಿಯಿಂದ ನೀನು ಇದ್ದಿ. ಯಾವಾಗಲೂ ಇರುವಾತನು ಯೆಹೋವನೆಂದರೆ ಅನಾದಿಯಿಂದ ಯಾವಾಗಲೂ ಇರುವಾತನೇ ಆಗಿದ್ದಾನೆ. ಯಾಕಂದರೆ ವಿಶ್ವಾಸ ಅಂತ ಬರುವಾಗ ಅಥವಾ ನಂಬಿಕೆ ಅಂತ ಬರುವಾಗ ಇಬ್ರಿಯ 11:6 ಪ್ರಕಾರವಾಗಿ ದೇವರ ಬಳಿಗೆ ಬರುವಂಥವನು ದೇವರು ಇದ್ದಾನೆ ಅಂತಲೂ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆದರೆ ದೇವರಿದ್ದಾನೆ ಅಂತ ನಂಬುವುದು ಅಗತ್ಯ, ಅವಶ್ಯ. 3ನೇ ಕೀರ್ತನೆ 93:3 Psalm 93:3 ಯೆಹೋವನೇ ನದಿಗಳು ಮೊರೆದವು, ನದಿಗಳು ಬೋರಿಟ್ಟವು, ನದಿಗಳು ಘೋಷಿಸ್ತವೆ. ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದು. ಮತ್ತೆ ಮಹಿಮೆ ಅಂತ ಹೇಳ್ತಾನೆ. ಈಗಾಗಲೇ 1ನೇ ದೇವರು ಮಹಿಮಾವಸ್ತ್ರ ಧರಿಸಿಕೊಂಡಿರುವಂಥ ಒಂದು ದರ್ಶನ ಪ್ರಕಟಣೆ ಈ ಕೀರ್ತನೆಗಾರನಿಗಾಗುತ್ತೆ. ಆದರೆ ನದಿ, ಜಲರಾಶಿ, ಮಹಾತರಂಗ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು, ಸದಾಕಾಲವೂ ಇರುವಾತನ ಮಹಿಮೆಯು ಗಾಂಭೀರ್ಯವುಳ್ಳದ್ದು ಎಂಬುದಾಗಿ. ಯೆಹೋವನ ಮಹಿಮೆ ಅಂತ ಹೇಳುವಾಗ ಅಲ್ಲಿ ಕೂಡ ಯೇಸು ಕ್ರಿಸ್ತನನ್ನು ಅದು ಸೂಚಿಸುವಂಥದ್ದಾಗಿದೆ. ಯಾವ ರೀತಿಯಾಗಿ ಮೋಶೆ ನಿನ್ನ ಮಹಿಮೆಯನ್ನು ತೋರಿಸು ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ ಮಹಿಮೆಯನ್ನು ನೋಡಿದನಲ್ಲ, ಅದೇ ಒಂದು ರೀತಿಯಲ್ಲಿ ಯೋಹಾನನು ಕೂಡ ಆ ಮಾತನ್ನು ಹೇಳುವಂಥದ್ದನ್ನು ನನಗೆ ನೆನಪಿಗೆ ಬರುತ್ತಾ ಇದೆ. ಅದನ್ನು ನೋಡಿಬಿಟ್ಟು ಆನಂತರ ನಾವು ಯೋಹಾನ 12ಕ್ಕೆ ಹೋಗೋಣ ಬೇಗನೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1:14 ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ವಾವ್, ಮೋಶೆಗೆ ಅದೇ ಆಶೆ ಇತ್ತು. ಇಲ್ಲಿ ಯೋಹಾನನ ಮಾತನ್ನು ಹೇಳ್ತಿದ್ದಾನೆ, ಅಂದರೆ ಯೇಸು ಕ್ರಿಸ್ತನನ್ನು ಕುರಿತಾದಂಥ ಮಾತು. 12ನೇ
ಅಧ್ಯಾಯದಲ್ಲಿ ಒಂದು ಮಾತಿದೆ, ಅದನ್ನು ಕೂಡ ನಾವು ನೋಡಿಕೊಳ್ಬೇಕು. ಯಾಕಂತ ಹೇಳಿದರೆ, ಒಂದು ಸರಿ ಯೇಸು ಸ್ವಾಮಿ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ತಂದೆಯೇ ನಿನ್ನ ಹೆಸರನ್ನು ಮಹಿಮೆಪಡಿಸಿಕೋ ಅಂದನು. ಅದಕ್ಕೆ ಆ ಯೋಹಾನ 12:28, ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿ ಆಯಿತು. ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು. 93:4 ಕೀರ್ತನೆ, ಯೆಹೋವನೇ 5ನೇ ವಚನ, ನಿನ್ನ ಆಜ್ಞೆಗಳು ಬಹುಖಂಡಿತವಾಗಿದೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ದೇವರ ಮನೆಗೆ, ದೇವರ ಮನೆ ಅಂತ ಹೇಳಿದರೆ ದೇವಾಲಯ ಒಂದರ್ಥ, ದೇವರ ಮನೆ ಅಂತ ಹೇಳಿದರೆ ದೇವರ ಸಭೆ ಎರಡನೇ ಅರ್ಥ. ದೇವರ ಮನೆ ಅಂತ ಹೇಳಿದ ಮೇಲೆ ನಮ್ಮ ದೇಹವೆಂಬ ಗರ್ಭಗುಡಿ, ನಮ್ಮ ಮನೆಗೆ ಯೋಗ್ಯವಾದದ್ದು ಅಂದರೆ ದೇವರ ಮನೆಗೆ ನಾನು ದೇವರ ಮನೆಯಾಗಿದ್ದೇನೆ, ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಪರಿಶುದ್ಧತ್ವವೇ. ಯಾರೋ ಒಬ್ಬ ಭಕ್ತರು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತದೆ. ಅವರು ಹೇಳಿದಂಥ ಮಾತು ಏನಂತ ಹೇಳಿದರೆ, ದ ಬೆಸ್ಟ್ ಗಿಫ್ಟ್ ಐ ಕ್ಯಾನ್ ಗಿವ್ ಟು ಅದರ್ಸ್, ಮೈ ಫ್ಯಾಮಿಲಿ, ಈಸ್ ಹೋಲಿನೆಸ್. ಇತರರಿಗೆ ಅಥವಾ ನನ್ನ ಕುಟುಂಬದವರಿಗೆ ನಾನು ಕೊಡ್ತಕ್ಕಂಥ ಉತ್ತಮ ಕೊಡುಗೆ ಪರಿಶುದ್ಧತ್ವ ಎಂಬುದಾಗಿ. ಹೌದು, ಪರಿಶುದ್ಧತ್ವ ಅಂತ ಹೇಳಿದ ತಕ್ಷಣ ನಾವು ತಪ್ಪಾದ ನಕಲು ಪರಿಶುದ್ಧತ್ವನೂ ಇದೆ, ಒಂದು ಹಳೆ ಒಡಂಬಡಿಕೆ ಪರಿಶುದ್ಧತ್ವನೂ ಇದೆ, ಎರಡನೇದು ಹೊಸ ಒಡಂಬಡಿಕೆ ಪರಿಶುದ್ಧತ್ವನೂ ಕೂಡ ಇದೆ. ಅದಕ್ಕೆ ಒಂದು ವಾಕ್ಯ ನಾನು ಓದಲೇಬೇಕು, ಅದನ್ನು ಓದ್ಬಿಟ್ಟು ಮುಕ್ತಾಯ ನಾವು ಮಾಡಲಿಕ್ಕಿದ್ದೇವೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಆ ವಾಕ್ಯ ನನಗೆ ನೆನಪಾಗ್ತಾ ಇದೆ, ಅದಕ್ಕೆ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2ನೇ ಕೊರಿಂಥ 7ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ಇದೆ. ಏನಿದೆ ನೋಡೋಣ ಬನ್ನಿರಿ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಇದು ಹೊಸ ಒಡಂಬಡಿಕೆಯ ಪರಿಶುದ್ಧತ್ವ. ದೇವರ ವಾಕ್ಯದಿಂದ ಶುದ್ಧ, ಹೊರಗಿನ ಶುದ್ಧತ್ವ ಮಾತ್ರ ಅಲ್ಲ, ಒಳಗಿನ ಶುದ್ಧತ್ವ ಕೂಡ. ದೇವರ ಮನೆಗದು ಯೋಗ್ಯವಾದದ್ದು. ಕೀರ್ತನೆ 93ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.